ಯಾವ್ದೋ ಸರ್ಕಾರ ಬರ್ಲಿ ಬಿಡ್ಲಿ ಏನ ಆ ಸರ್ಕಾರದವ್ರಾಗ್ಲಿ ಯಾರ ಆಗ್ಲಿ ಈಗ ಸಿಲಿಂಡರ್ ಆತು ಪೆಟ್ರೋಲ್ ಆತು ಎಲ್ಲಾ ಗೊಬ್ಬರ ಆತು ಔಷಧ ಆತು ಎಲ್ಲಾ ದಾರಿನಿ ಏರ್ಸಿರಿ ಏನ ಅದ ದಾರಿನಿ ರೈತರಿಗೆ ಕಬ್ಬು ಕೊಡಾಕ ಇಲ್ಲ ಅಂತೀರಿ ಇದ ಪರಿಸ್ಥಿತಿ ಮುಂದೆ ನಿಮಗ್ ಫ್ಯಾಕ್ಟ್ರಿ ಚಾಲು ಹೋಗೋ ಸಂದಿ ಬರ್ತೈತಿ ಏನ ಆ ಕಬ್ಬಿನ ಬಿಲ್ 3,000 ಆಗೈತಿ ಈಗ 3,000 ಮ್ಯಾಲ ಆಗ್ಬೇಕದ ಯಾಕಂದ್ರ ಈಗ ಒಂದ್ DAP ತೋತಾನಂದ್ರ 2,000 ರೂಪಾಯಿ ಆಗೈತಿ ಈಗ ಮತ್ ಪೆಟ್ರೋಲ್ ತೋತಾನಂದ್ರ 1 ಲೀಟರ್ ಪೆಟ್ರೋಲ್ ತೋತಾನಂದ್ರ 10 ರೂಪಾಯಿ 112 113 ಆಗೈತಿ ರೈತರ ಬದಕಂದ್ರೆ ಹೆಂಗ್ ಬದಕೈತಿ ರೈತರ ಪರಿಸ್ಥಿತಿ ರೈತರ ಮಾಲ್ಗೆ ಕಿಮ್ಮತ್ ಇಲ್ಲ ನಿಮ್ ಮಾಲ್ಗೆ ಕಿಮ್ಮತ್ ಐತಿ ಅದನ್ನ ನಿಮ್ ಮಾಲ್ ಹೆಂಗ್ ಕಿಮ್ಮತ್ ಮಾಡ್ತಿರಲ್ಲ ಫ್ಯಾಕ್ಟ್ರಿ ಬಂದ್ ಆದ್ಮೇಲೆ ಹಂಗೇನ ಫ್ಯಾಕ್ಟ್ರಿ ಚಾಲು ಹೋಗುತ್ನಾಗ ಕಿಮ್ಮತ್ ಅದ ಉಳ್ಬೇಕ ಮತ್ತ ಬಿಲ್ ಫಿಕ್ಸ್ ಮಾಡೋದಾಗ ಯಾವ ಸರ್ಕಾರ ಬರೋದಿಲ್ಲ ಯಾ ರೈತ ಸಹಾಯಧನ ಬರೋದಿಲ್ಲ ಅದನ್ನ ರೈತರನ್ನ ನೋಡ್ಕೊರಿ ಯಾವ್ದೋ ಸರ್ಕಾರ ಆದ್ರು ರೈತರು ಸಾಯಬಾರ್ದ ರೈತರಿಗ ಒಂದ್ ಅನುಕೂಲ ಮಾಡಿಕೊಡ ಮತ್ ಇನ್ನೊಂದ್ ಹೆಂಗ್ ನೋಡ್ರಿ ನಿಮ್ದ್ ಹೆಂಗ್ ನೀವು ರೇಟ್ ನಿಮ್ದ ಐತಿ ನೀವ್ ಹೆಂಗ್ ರೇಟ್ ಕೊಡ್ತಿರ್ಲಿ ಹಂಗ ನಮ್ ಬೆಳೆಗೂ ನಾವ್ ರೇಟ್ ಕೊಡ್ತೀವಿ ಆ ಪದ್ಧತಿ ಒಂದ್ ಕಾಯ್ದೆ ಜಾರಿ ತಂದ್ರ ಬಹಳ ಅನುಕೂಲ ಇಷ್ಟ ಕಮೆಂಟ್ ಮಾಡಿಪ್ಪ ಈ ವಿಡಿಯೋ ಹಂಗಾಗೈತಿ